ಒಂದ್ ವಿಷಯದಲ್ಲಿ ಗಂಡ್ಮಕ್ಳನ್ನ ಹೊಗಳ್ಬೇಕು ಸರ್. ಒಂದ್ ಹುಡುಗಿ ಲಾಯಲ್ ಆಗಿದ್ಲು ಅಂತ ಅಂದ್ರೆ ಏನ್ ಮಾಡಕ್ಕೂ ರೆಡಿ ಇದಾರೆ ಗಂಡ್ಮಕ್ಳು. ವೆರಿ ನೈಸ್. ಇವತ್ತೊಂದು ಲೈಫ್ ಅಲ್ಲಿ ಏನ್ ಮಾಡಕ್ಕೂ ರೆಡಿ ಇರ್ತಾರೆ. ಅದು ನಿಜವಾಗ್ಲೂ ಟ್ರೂ. ಅದು ಆ ಲಾಯಲ್ಟಿ ಎರಡು ಕಡೆ ಇರ್ಬೇಕು, ಗಂಡ್ಮಕ್ಳಲ್ಲೂ ಇರ್ಬೇಕು, ಹೆಣ್ಮಕ್ಳಲ್ಲೂ ಇರ್ಬೇಕು. ನಂಬಿಕೆ ಅನ್ನೋದು ಒಂದ್ ಗಳಿಸ್ಕೊಬಿಟ್ರೆ ಗಂಡ್ಮಕ್ಳಿಂದ, ಇವಳು ನನ್ ನಂಬಿಕೆ ಕಳ್ಸಿದೀನಿ ಅಂತ ಅವ್ರು ಎಲ್ಲಿ ಕಳ್ಸಕ್ಕೂ ರೆಡಿ ಇರ್ತಾರೆ. ಅದು ಕಳ್ಕೋಬಾರ್ದು ಹೆಣ್ಮಕ್ಳು ಕೂಡ. ದಟ್ ಈಸ್ ಟ್ರೂ. ಬಟ್ ನನ್ನಲ್ಲಿ ಅಂತ ಬಂದಾಗ ಈಕ್ವಾಲಿಟಿ ಅಂದ್ರೆ ನಾನು ಹೇಳ್ತೀನಿ, ಪರ್ಮಿಷನ್ ಕೇಳಲ್ಲ, ಅದು ಪ್ರಾಬ್ಲಮ್. ಇರ್ರೆಸ್ಪೆಕ್ಟಿವ್ ನೀವು ನೋ ಅಂತಂದ್ರು ಐ ಹ್ಯಾವ್ ಡಿಸೈಡೆಡ್ ವಾಟ್ ಹ್ಯಾಸ್ ಟು ಬಿ ಡನ್. I'll decide and tell them. ಕರೆಕ್ಟ್. ಬಟ್ ಗಂಡ್ಮಕ್ಳಲ್ಲಿ ಒಂದ್ ಸ್ವಲ್ಪ ಅದಿದೆ, ನನ್ ಕೇಳ್ಬಿಟ್ಟು ನೀನ್ ಮಾಡ್ಬೋದಿತ್ತಲ್ಲ ಅಂತ. ನಾನೊಂದ್ ಸ್ವಲ್ಪ ಏನಂದ್ರೆ ನಾನು ಆಲ್ರೆಡಿ ಡಿಸೈಡ್ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿರ್ತೀನಿ ಲಾಸ್ಟ್. ಇವತ್ತಿನ ಸರ್ಕಮ್ಸ್ಟೆನ್ಸಸ್ ಏನಾಗಿದೆ ಅಂತ ಅಂದ್ರೆ ಕೇಳದೆ ಆ ಸೈಕಾಲಜಿಕಲ್ ಪ್ರಾಬ್ಲಮ್ಗಳಾಗಿ ಅವ್ರು ಏನೋ ಹೇಳಬೇಕು, ಹೇಳಕ್ಕೂ ಅವಕಾಶಗಳನ್ನ ಕೊಡದೇ ಇರುವಂತಹ ಮೊರಾಲಿಟಿನ ಬೆಳೆಸ್ಕೊಂಡು ಅದೇ ಇವತ್ತು ಕಾನ್ಫ್ಲಿಕ್ಟ್ ಆಗ್ತಿರೋದು. ನಮ್ಮ ಈಕ್ವಾಲಿಟಿ ಅಂತ ಏನು ಅಂದ್ರೆ ನಾವು ಸಮಾನತೆ ಕೊಡಲ್ಲ ಅಂತಲ್ಲ, ಸಮಾನತೆ ಕೊಡಕ್ಕೆ ರೆಡಿ ಇರ್ತಾರೆ. ಬಟ್ ಅದೇನು ಅಂತಂದ್ರೆ ಬಿಫೋರ್ ದೇ ಸ್ಪೀಕ್ ಔಟ್ ನಾವೇ ಒಂದು ಡಿಸಿಷನ್ ಮಾಡ್ಬಿಟ್ಟಿರ್ತೀವಿ. ಅದು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ, ನಿನಗೆ ಇದು ಒಳ್ಳೇದು, ನಿನಗೆ ಈ ಬಟ್ಟೆ ಚೆನ್ನಾಗಿದೆ, ನೀನೇನು ಮಾತಾಡಂಗೆ ಇಲ್ಲ, ನಾನು ಆಲ್ರೆಡಿ ತಂದು ಪ್ಯಾಕ್ ಮಾಡಿ ಗಿಫ್ಟ್ ಮಾಡಿ ರಾಪ್ ಮಾಡಿ ಬಾಕ್ಸ್ ಅಲ್ಲಿ ತಗೋ ಓಪನ್ ಅಂತ ಕೊಟ್ಬಿಟ್ಟಿರ್ತೀವಿ. ಸೊ ನೀವು ಬೇಜಾರಾಗತ್ತಲ್ಲ ಪಾಪ ಒಂದುಗೋಸ್ಕರ ಅವರು ಆಕ್ಸೆಪ್ಟ್ ಮಾಡಿರ್ತಾರೆ. ಮಲ್ಟಿಪಲ್ ಥಿಂಗ್ಸ್ ವಿಲ್ ಕಾಸ್ ಅ ಪ್ರಾಬ್ಲಮ್. ಫ್ರೆಂಡ್ಸ್ ಆಗಿದ್ರೆ ಆ ಫ್ರೆಂಡ್ಶಿಪ್ ನೇಚರ್ ನಂದು ಅರ್ಥ ಮಾಡ್ಕೊಟ್ರೆ ಎಷ್ಟೊಂದು ಕಪಲ್ಸ್ ಚೆನ್ನಾಗಿದ್ದಾರೆ. ವೆರಿ ನೈಸ್, ವೆರಿ ನೈಸ್. ಸೊ ಇವಾಗ ನೀವು ಸಿನಿಮಾ ರಂಗದಲ್ಲಿ ಎಷ್ಟು ವರ್ಷ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಿ? ಆ ದೇವ್ರು ಎಲ್ಲಿವರೆಗೂ ನನ್ಗೆ ಸಿನಿಮಾ ಕೊಡ್ತಾನೋ ಅಲ್ಲಿವರೆಗೂ ಮಾಡ್ತೀನಿ. ಯಾವತ್ತು ಫುಲ್ ಸ್ಟಾಪ್ ಇಡ್ತಾನೋ ಆಗ ಇನ್ನೊಂದು ಬ್ಯಾಕಪ್ ಪ್ಲಾನ್ಸ್. ನಾನು ಒಂದನ್ನೇ ನಂಬ್ಕೊಳ್ಳಲ್ಲ ಲೈಫಲ್ಲಿ. ಓಕೆ, ಆಲ್ಟರ್ನೇಟಿವ್ ಹೇಳಿ ನಿಮ್ಮ ಕಲೆಗಳನ್ನು ಕೇಳಿಸ್ಕೊಂಡು. ನಾಳೆ ಬಿಸ್ನೆಸ್ ಸಿನಿಮಾ ಸಿಗ್ತಾ ಇಲ್ಲ ಅಂದ್ರೆ ಒಂದ್ ಬಿಸ್ನೆಸ್ ರೆಡಿ ಸ್ಟಾರ್ಟ್ ಮಾಡಕ್ಕೆ ಇದ್ ಮಾಡ್ತೀನಿ, ಒಂದ್ ಬಿಸ್ನೆಸ್ ಓಪನ್ ಮಾಡ್ತೀನಿ. ಅಲ್ಲಿ ಒಂದ್ ಸ್ವಲ್ಪ ಪ್ಲಾನ್ ಇದೆಯಾ? ಕೆಫೆ ಓಪನ್ ಮಾಡ್ಬೇಕಂತ ಅನ್ಕೊಂತಾ ಇದೀನಿ ಮೈಸೂರಲ್ಲಿ. ಸೊ ಒಂದ್ ಸ್ವಲ್ಪ ಡೇಸ್ಗಳು ಬಿಸಿ ಇರೋದ್ರಿಂದ ಡೆಫಿನೆಟ್ಲಿ ಅಲ್ಲಿ ಕಮ್ ಅಪ್ ವಿತ್ ಕೆಫೆ ಐಡಿಯಾ. ರೈಟ್. ಸೊ ಆಲ್ಟರ್ನೇಟಿವ್ ಬಿಸ್ನೆಸ್ ಪ್ಲಾನ್ ರೆಡಿ ಮಾಡ್ಬೇಕು ಸರ್, ಒಂದನ್ನೇ ನಂಬ್ಕೊಳಕ್ ಆಗಲ್ಲ. ಸೊ ನೀವು ಮದುವೆ ಆಗಿ ಬೇರೆ ದೇಶದಲ್ಲಿ ಸೆಟ್ಲ್ ಆಗ್ತೀರಿ ಅಂತ ವದಂತಿ ಇದೆ, ಹೌದಾ? ನನಗೆ ಒಂದ್ ಒಳ್ಳೆ ಫಾರಿನರ್ನ ಮದುವೆ ಆಗ್ಬೇಕು ಅಂತ ಆಸೆ ಇದೆ. ಇದು ಬಿಗ್ ಬಾಸ್ ಇಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಪ್ರಾಬ್ಲಮ್ ಆಗ್ತಿದೆ? ಯಾಕೆ ನಮ್ ಕನ್ನಡಿಗರು ಚೆನ್ನಾಗಿಲ್ವಾ, ನಮ್ ಕನ್ನಡ ಹುಡುಗರು ಕರೆಕ್ಟ್ ಆಗಿರೋ ಏನೇನೋ ಕಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ರ ನೀವು? ಇಲ್ಲ, ರೀಸೆಂಟ್ ಆಗಿ ಒಳಗಡೆ ಬಿಗ್ ಬಾಸ್ ಒಳಗಡೆನು ನಾನು ಹೇಳಿದೀನಿ, ಇಲ್ಲ ನನ್ ಮದ್ವೆ ಆದ್ರೆ ಯಾವ್ದಾದ್ರು ಫಾರಿನರ್ನ ಮದ್ವೆ ಆಗ್ಬಿಡ್ತೀನಿ ಅಂತ ಹೇಳಿ. ಎಲ್ಲ ಆಲ್ರೆಡಿ ಕರ್ನಾಟಕ ಜನ ನೋಡಿದಾರೆ, ಗೊತ್ತಾಗಿದ್ದಾರೆ. ಎಲ್ಲ ಮೋಸ್ಟ್ ಆಫ್ ದಿ ಹೀರೋಯಿನ್ಸ್ ಇನ್ ದಿಸ್ ಇಂಡಸ್ಟ್ರಿ ತುಂಬಾ ದೊಡ್ಡ ಹೆಸರು ಮಾಡಿರೋರು ಇವತ್ತು ಫಾರಿನ್ ಅಲ್ಲೇ ಇದ್ದಾರೆ. ಸೊ ಹಾಗಾಗಿ ನಿಮಗೂ ಒಳ್ಳೇದಾಗ್ಲಿ. ಫಾರಿನ್ ಅಲ್ಲೇ ಅಲ್ಲ, ಅವ್ನು ಇಂಡಿಯಾಗ್ ಬರ್ತಾನೆ ಅಂದ್ರು ಓಕೆ, ಬಟ್ ನನ್ನ ಪಾರ್ಟ್ನರ್ ಅಂತ ಬಂದಾಗ ಐ ಆಮ್ ವೆರಿ ಪರ್ಟಿಕ್ಯುಲರ್. ಸಿನಿಮಾ ರಂಗದಲ್ಲಿ ನಿಮ್ಗೆಲ್ಲೋ ಒಂದ್ ಕಡೆ ನಾನು ಇಂಥದನ್ನ ಮಾಡಿದ್ರೆ this is what is the landmark I want to set and go ಅನ್ನೋದಿದೆಯಾ? ಡೆಫಿನೆಟ್ಲಿ ಸರ್. ನನ್ಗೆ ಎಲ್ಲಿವರೆಗೂ ರಿಷಾ ಅನ್ನೋದು ಒಂದು ಸಿನಿಮಾ ಪಾತ್ರ ಮಾತಾಡಲ್ಲ ಅಲ್ಲಿವರೆಗೂ ರಿಷಾ ಕೆಲಸ ಮಾಡ್ತಾಳೆ. ಯಾವತ್ತು ಒಂದು ಸಿನಿಮಾ ಮೂಲಕ ಆ ಪಾತ್ರ ಮಾತಾಡತ್ತೋ, ರಿಷಾ ಅನ್ನೋದು ಬಿಟ್ಟು ಆ ಸಿನಿಮಾ ಹೆಸರು ಕರೀತಾರಲ್ಲ ನನ್ನ, ಅವತ್ತು ದಿನ ಐ ವಿಲ್ ಬಿ ಲೈಕ್ ಕಂಪ್ಲೀಟ್ಲಿ ಈ ಇಂಡಸ್ಟ್ರಿಗೆ ಬಂದಿದ್ದು ನನಗೆ ಸಾರ್ಥಕ ಆಯ್ತು. ಯಾಕಂದ್ರೆ ಎಕ್ಸಾಂಪಲ್ಸ್ ಇದಾರೆ. ಈಗ ಪೂಜಾ ಗಾಂಧಿ ಮ್ಯಾಮ್ ಆಗ್ಲಿ, ಅವ್ರನ್ನ ಮುಂಗಾರು ಮಳೆಯಲ್ಲಿ ಅವರೇ ಬರೋದು, ರಾಧಿಕಾ ಪಂಡಿತ್ ಮ್ಯಾಮ್ ಆಗ್ಲಿ, ಒಂದೊಂದು ಸಿನಿಮಾ. ಬಟ್ ಇದೆಲ್ಲ ಪ್ಯೂರ್ ಬೇಸಿಕಲಿ ಲಕ್ಕಿ ಅಂತೀರಾ? ಐ ಬಿಲೀವ್ ಇನ್ ದಟ್. ಸೊ ನನಗೆ ಲಕ್ಕೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ನನ್ನ ಜೀವನದಲ್ಲಿ. ಸೊ ಓಕೆ, ಫೈನಲಿ ಮ್ಯಾನಿಫೆಸ್ಟೇಷನ್ ಹ್ಯಾಸ್ ಟು ವರ್ಕ್ ಅಂತ ಅಂದ್ರೆ ಜನಗಳಿಗೆ ಈಗ ರಿಷಾ ಗೌಡರ್ ಮಾತ್ರ ವರ್ಕ್ ಆಗ್ತಾ ಇದೆ. ರಿಷಾ ಇಸ್ ಸಕ್ಸಸ್ಫುಲ್ ಬಿಕಾಸ್ ಆಫ್ ಫ್ಯೂ ಎಫರ್ಟ್, ಆಯ್ತಾ? ಬಟ್ ನೋಡೋರಿಗೆ ಏನದು ಮ್ಯಾನಿಫೆಸ್ಟೇಷನ್, ಇದರಿಂದ ನಿಜವಾಗ್ಲೂ ಹೆಲ್ಪ್ ಆಯ್ತಾ? ಡೆಫಿನೆಟ್ಲಿ ಆಗತ್ತೆ. ಯು ಶುಡ್ ಬಿ ಕನೆಕ್ಟೆಡ್ ಟು ಯೂನಿವರ್ಸ್. ಹೇಗೆ ಅಂತ ಯಾವತ್ತಾದ್ರೂ ಒಂದು ದಿನ ರಾತ್ರಿ ಕರೆಕ್ಟ್ ಆಗಿ 11:11ಗೆ ಮೇ ಬಿ ನಿಮ್ಗೆ ಅನ್ಸ್ಬೋದು ಮೂಢನಂಬಿಕೆ ಅಥವಾ ಇದನ್ನೆಲ್ಲ ಮಾಡ್ತಾರ ಅಂತ. ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ಆಗತ್ತೆ. ಒಂದ್ ಒಳ್ಳೆ ಬುಕ್ ತಗೊಳ್ಳಿ, ಒಂದ್ ಒಳ್ಳೆ ಡೈರಿ ಪಾಸಿಟಿವ್ ಇಂದ ಒಂದ್ ಪೆನ್ ತಗೊಳ್ಳಿ, ಫಸ್ಟ್ ಪೇಜ್ ಅಲ್ಲಿ ಓಂ ಅಂತ ಬರೀರಿ. ಆ ನೆಕ್ಸ್ಟ್ ಪೇಜ್ ಇಂದ ನೀವು ಬರೀರಿ. ನಿಮ್ಗೆ 2 ವರ್ಷದಲ್ಲಿ ಸಿಗ್ಬೋದು, 1 ವರ್ಷದಲ್ಲಿ ಸಿಗ್ಬೋದು, 3 ವರ್ಷದಲ್ಲಿ ಸಿಗ್ಬೋದು, ಬಟ್ ಆದ್ರೆ ಆ ಬುಕ್ಕಲ್ಲಿ ಬರೆಯೋದು ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ನಾಟ್ ಓನ್ಲಿ 11:11, ಫಸ್ಟ್ ಟೈಮ್ ಅನ್ನೋದು 11:11 ಅಲ್ಲಿ ಸ್ಟಾರ್ಟ್ ಮಾಡಿ. ಒಂದ್ 8 ಅನ್ನೋ ಸಿಂಬಲ್ ಇದೆ ಸರ್ ಮ್ಯಾನಿಫೆಸ್ಟೇಷನ್. ಈ 8 ಅನ್ನೋ ಸಿಂಬಲ್ ಇದೆ. ಸೊ ಅದನ್ನ ಫಸ್ಟ್ 8 ಟೈಮ್ಸ್ ನೀವು ಮಾಡ್ಕೊಂಡು ನಿಮ್ಗೆ ಏನೇನ್ ಬೇಕು ಅನ್ನೋದು ಬರೀಬೇಕು ಸರ್, ಅಷ್ಟೇ. ನೀವ್ ಖಂಡಿತವಾಗ್ಲೂ ಹೇಳ್ತೀನಿ, ನಂದು ಆಲ್ಮೋಸ್ಟ್ ಒಂದು ಮ್ಯಾನಿಫೆಸ್ಟೇಷನ್ ಟೈಮ್ ಅಂತ ಬರುತ್ತೆ. ಒಂದ್ 16 ಆಸೆ ಬರ್ಕೊಬೇಕು. ಆಲ್ಮೋಸ್ಟ್ ನಂದು ಒಂದ್ 7 ಆಸೆ ಟಿಕ್ ಆಗಿದೆ. ಆಲ್ಮೋಸ್ಟ್ ದೊಡ್ಡ ಆಸೆನೇ ಅದೇ, ಅದು ಚಿಕ್ಕ ಆಸೆ ಅಲ್ಲ, ದೊಡ್ಡ ಆಸೆ. ನೆಕ್ಸ್ಟ್ ನಾನೀಗ ಹೆಂಗ್ ಆಗ್ಬಿಟ್ಟಿದೀನಿ ಮ್ಯಾನಿಫೆಸ್ಟೇಷನ್ಗೆ ಅಂದ್ರೆ, ಈ ತಿಂಗಳು ಇಷ್ಟು ಸೇವ್ ಮಾಡ್ಬೇಕು ಅಂದ್ರೆ, ಯು
ಬಿಲೀವ್ ಆರ್ ನಾಟ್ ನನ್ನ ಅಕೌಂಟ್ ಅಲ್ಲಿ ಅಷ್ಟು ಸೇವ್ ಆಗಿರುತ್ತೆ. ಹ್ಮ್ ದೇವ್ರು ಅಷ್ಟು ಕೆಲಸ ಕೊಡ್ತಾನೋ, ಆ ಟೈಮ್ಗೆ ಹಂಗ್ ಬರುತ್ತೋ. ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ನಿಜವಾಗ್ಲೂ ಇಲ್ಲ ವೆರಿ ಟ್ರೂ. Manifested. ಇವತ್ತು ನಾನು ಅದನ್ನ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ದರ್ ಈಸ್ ಸಮಥಿಂಗ್ ಜನಗಳಿಗೆ ಬೇಕಿದೆ ಅಂತ ಬೇಕು, ಕೇಳ್ತಾ ಇದ್ದೀನಿ. ಸಿ, ಇದು ಮ್ಯಾನಿಫೆಸ್ಟೇಷನ್ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಿಮ್ಮ ಸ್ಟ್ರಾಂಗ್ ಬಿಲೀಫ್. ಮನುಷ್ಯನಿಗೆ ನಾನು ಇದನ್ನ ಸಾಧಿಸ್ತೀನಿ, ನಾನು ಸಾಧಿಸಲೇಬೇಕು, ನನಗೆ ಇದು ಬೇಕಿದೆ. ನೀವು ಬೆಳಗ್ಗೆ ಎದ್ದಾಗ ನೀವೇನ್ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ ಅದೇ ನಿಮ್ಗೆ ಸಾಯಂಕಾಲ ಆಗೋದು. ಹೌದು, ದಿಸ್ ಖಂಡಿತ. ಇಸ್ ದ ಮ್ಯಾನಿಫೆಸ್ಟೇಷನ್. ದಿಸ್ ಇಸ್ ವಾಟ್ ಇಟ್ ಇಸ್. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಟುಡೇ. Correct. ಇಲ್ಲ ನನ್ಗೆ ಯಾರ ಹತ್ರನೂ ಒಂದು 5,000 ರೂಪಾಯಿ ಸಾಲ ಮಾಡ್ಲೇಬೇಕು ಅಂತ ಮಾಡ್ತೀನಿ. ವೆಲ್ ಸೆಟ್ ಸರ್. 100% ಸಾಲ ಮಾಡೇ ಮಾಡ್ತೀನಿ, ಸಾಲ ಸಿಗುತ್ತೆ. ಸಿಗುತ್ತೆ. ಸೊ ದಿಸ್ ಇಸ್ ಮ್ಯಾನಿಫೆಸ್ಟೇಷನ್. ಸೊ ಅದನ್ನ ನೀವು ನೆಗೆಟಿವ್ ಆಗಿ ಮಾಡೋದ್ರ ಬದಲು ಪಾಸಿಟಿವ್ Positive ಆಗಿ ಆಗಿ 5,000 ರೂಪಾಯಿ ನಾನು ಮಾಡ್ಕೊಳ್ಳಿ. 50 ಲಕ್ಷ ದುಡಿತೀನೋ 5 ಲಕ್ಷ ದುಡಿತೀನೋ, ಇಟ್ ಇಸ್ ಲೆಫ್ಟ್ ಟು ದಿ Correct. ಪೀಪಲ್ಸ್ ಇಂಟೆನ್ಷನ್. ಅಂದ್ರೆ ಸರ್ ಈಗ ಮ್ಯಾನಿಫೆಸ್ಟೇಷನ್ ಅಂತ ಅಂದಾಗ ನಮ್ಮ ಸ್ಟ್ರಾಂಗ್ ವಿಲ್ ಪವರ್ ಅನ್ನೋದಿರುತ್ತೆ. ನಾವೆಲ್ಲ ವರ್ಕ್ ಮಾಡೋದೇ ವಿಲ್ ಪವರ್ ಮೇಲೆ. ನಾವ್ ಮ್ಯಾನಿಫೆಸ್ಟ್ ಅಂತ ವಾಟ್ ಯು ಅಂದಾಗ ಡು, ವಾಟ್ ಯು ಥಿಂಕ್? ವಿಲ್ What ಪವರ್ you ಅಲ್ಲಿ see. ವಾಟ್ ಯು ಡೈಲಿ ಥಿಂಕ್. ಇವಾಗ ನನ್ ಕಾರ್ದು ಒಂದ್ ಸೂಪರ್ ಕಾರು ಅಥವಾ ಮನೆ ಕಟ್ಟಿಸ್ಬೇಕ. 28 ವರ್ಷದ ಹುಡುಗಿ ನಾನು ಹೆಂಗ್ ಮನೆ ಕಟ್ತೀನಪ್ಪ ಅನ್ನೋ ಥಿಂಕ್ ಮಾಡ್ತಾ ಇರೋದ್ ಬದಲು ಮನೆ ಫೋಟೋ ಹಾಕೊಂಡಾಗ Right. ನನ್ಗೆ ಆಸೆ ಸ್ಟಾರ್ಟ್ ಆಗುತ್ತೆ. ಓಕೆ, ನಂಗೆ ಆ ಮನೆ ಬೇಕು ಅನ್ನೋ ಸ್ಟಾರ್ಟ್ ಅದೇ ಮ್ಯಾನಿಫೆಸ್ಟೇಷನ್. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಏಜ್ ಅನ್ನ ರಿವೀಲ್ ಮಾಡೋದಕ್ಕೆ ಒಂದ್ 3 ಕ್ವಶನ್ ಕೇಳ್ಬೇಕು. ನಾನ್ ಹೇಳೇ ಬಿಟ್ನಲ್ಲ. ಕೇಳಿ ನೀವು ಡಿಗ್ರಿ ಓದಿದ್ದೀರಾ, ಎಷ್ಟು ವರ್ಷ ಆಯ್ತು ಡಿಗ್ರಿ ಪಾಸ್ ಆಗಿ, ಇದೆಲ್ಲ ಕೇಳಿ ಹುಡುಗರು ಪಾಪ ಹೌದು. ಏಜ್ ನ ಡೆಲಿವರಿ ಮಾಡ್ತಾರೆ. ಹೌದು. ನೀವ್ ಹೆಂಗ್ ಅಷ್ಟು ಇನ್ಸ್ಟೆಂಟ್ ಆಗಿ ಹೇಳಿದ್ರಿ? ಏಜ್ By ಇಸ್ mistake? ಜಸ್ಟ್ ನೋ ಏಜ್ ಇಸ್ ಜಸ್ಟ್ ಅ ನಂಬರ್. Okay. ನಂಗೆ ಮೊನ್ನೆ ಯಾರೋ ಪಾಪ ಹೇಳಿದ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ, ಪಾಪ ನಮ್ ಕಂಟೆಸ್ಟೆಂಟ್ ಜಾನ್ವಿ ಅವ್ರ ಬಗ್ಗೆನೆ 39 ವರ್ಷ ಆಗೋಗಿದೆ ಅವ್ರಿಗೆ, ಆದ್ರೂ ಗ್ಲಾಮರ್ ಆಗಿ ಹೀರೋಯಿನ್ ಆಗಿದ್ ನಾನಂದೆ ಹೆಂಗ್ ಮೇಂಟೈನ್ ಮಾಡಿದಾರೆ 30 ವರ್ಷದಲ್ಲಿ? ಅದನ್ನ ನೋಡ್ತಾ ಇಲ್ಲ ಯಾರುವೆ. ಅವ್ರ ಫಿಟ್ನೆಸ್ ಮೇಂಟೈನ್ ಮಾಡಿದಾರೆ ಎಲ್ಲ. 39 ಅಂದ್ರೆ ಏಜ್ ಬಾರ. ದಯವಿಟ್ಟು ಹಂಗ ಅನ್ಬೇಡಿ. ಯಾಕೆ ಇವಾಗ ಮಲೈಕಾ ಮ್ಯಾಮ್ ನ ಎಕ್ಸಾಂಪಲ್ ತಗೊಂಡ್ರೆ, ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹರ್ ಅಪ್ಪ. ನೋಡು, ಸೀರಿಯಸ್ಲಿ 52 years ಶಿ ಲುಕ್ಸ್. ನಾವೇ ಬಂದ್ರೆ ಎನಿಬಡಿ ಕ್ಯಾನ್ ಬಿ ಅ ಫ್ಯಾನ್ ಆಫ್ 20 years ನಮ್ಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ. ಓ ಮೈ ಗಾಡ್, ಶಿ ಇಸ್ ಸೋ ಕ್ಯೂಟ್ ಅಂತ. ಲೈಕ್ No, it's more than a Healthy. body. It's more than a body. It's about the health. It's about the That is glowing what. skin. What you get. ವಾಟ್ out of ಯು it. ಈಟ್, ವಾಟ್ ಯು ಥಿಂಕ್. ಈಗ ನಾನೇ 2 ವರ್ಷ ಈಗ ಬಿಗ್ ಬಾಸ್ ಇಂದ ಕಂಡಿಡಿತಾ ಇಲ್ಲ ಸರ್ ನನ್ನ. ಎಷ್ಟೊಂದ್ ಜನ ಕಂಡಿಡಿತಾ ಇಲ್ಲ. ನೀವೇನಾ ರಿಷಾ ಅಂತ ಮೊನ್ನೆ ಯಾವ್ದೋ ಒಂದ್ ಆಡ್ ಶೂಟ್ ಮಾಡ್ತಾ ಇದೀನಿ, ಫೋನ್ ಅಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹತ್ರ ತಂದ್ಬಿಟ್ರು ನನ್ನ ಹತ್ರ. ನೀವೇನಾಯ್ತು ಅಂತ. ಯಾಕಂದ್ರೆ ಮೂವಿಗೋಸ್ಕರ ನನ್ನ ಡೆಡಿಕೇಶನ್ ಆಗ್ಲಿ 6 kgs ರೆಡ್ಯೂಸ್ ಆಗ್ಬಿಟ್ಟಿದ್ದೀನಿ. Right. ಸೊ ಫಿಟ್ನೆಸ್ ಕಡೆ ಆಗ್ತಾ ಯಾಕೆ ಇದೀನಿ. ಹೆಣ್ಮಕ್ಳು ಏಜ್ ನ ರಿವೀಲ್ ಮಾಡೋದಕ್ಕೆ ಕಷ್ಟಪಡೋದು? ದಟ್ ಈಸ್ ವಾಟ್ ಇವಾಗ ಅಂದ್ರಲ್ಲ, ಏಜ್ ಆಗ್ತಾ ಇದೆ ಅಂದಷ್ಟು ಆಪರ್ಚುನಿಟಿ ಕಮ್ಮಿ ಆಗ್ತಾ ಇದೆ, ಮದ್ವೆ ಆಗ್ತಿದಂಗೆ ಆಪರ್ಚುನಿಟಿ ಕಡಿಮೆ ಆಗತ್ತೆ. ಇದೆಲ್ಲ ಮೈಂಡ್ ಸೆಟ್. ನಿಮಗೆ ಟ್ಯಾಲೆಂಟ್ ಇತ್ತು, ನೀವು ಮೇಂಟೈನ್ ಮಾಡಿ. 40 ವರ್ಷ ಆದ್ರೂ ಮೇಂಟೈನ್ ಮಾಡಿ. ಹೇಳಿ ನಾನು ಹಿಂಗಿದ್ದೀನಿ. ಒಂದ್ 20 ವರ್ಷ ಹುಡುಗಿ ಕಾಂಪಿಟೇಷನ್ ಕೊಡಿ 40 ವರ್ಷ ಆದ್ರೂನು. ಯಾಕೆ ಹಾಕೊಳ್ಳಲ್ಲ ನಿಮ್ನ ಅಲ್ವಾ? ಈ ಸೆಲೆಬ್ರಿಟಿ ಅನ್ನೋ ಫೀಲ್ ನಿಮಗೆ ಬಂದಿದ್ಯಾ? ಡೆಫಿನೆಟ್ಲಿ ಬಂದಿಲ್ಲ. ಸೆಲೆಬ್ರಿಟಿ ಅನ್ನೋ ಬರೋದು ಇಲ್ಲ ಫ್ಯೂಚರ್ ಅಲ್ಲಿ. Okay. ಅದೊಂದು ತಗೊಂಡ್ಬಿಟ್ರೆ ನೀವು ಸೆಲೆಬ್ರಿಟಿ ಅಂತಂದ್ರೆ ಈಗ ದೊಡ್ಡ ಮಟ್ಟದ ನಟಿ ಆದಾಗ ಪಾನಿಪುರಿ ತಿಂತೀರಾ ರೋಡಲ್ಲಿ? ತಿನ್ನೋಣ. ತಿನ್ಬೇಕು ಅನ್ಸಿದ್ರೆ ಹಂಗೆ ಸರ್, ಬೇಕೇ ಬೇಕು ಅಂದ್ರೆ ಹೋಗಿ ತಿನ್ನೋಣ. ಬಟ್ ಎಲ್ಲ ಒಂದ್ ಕಡೆ ಪ್ರೈವಸಿ ತೊಂದರೆ ಆಗುತ್ತೆ ಅನ್ಸಲ್ಲ? ಆಗತ್ತೆ, ಖಂಡಿತವಾಗ್ಲೂ ಆಗೇ ಆಗತ್ತೆ. ನನ್ ವಿಷಯದಲ್ಲಿ ಮೇ ಬಿ ಅದೇ ಕಂಡಿಡಿಯಕ್ಕೆ ಒಂಚೂರು ಓದಾಡ್ತಾರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅಂತ. ಅದೇನೋ ಮೇಕಪ್? ನೋ ನಾಟ್ ಮೇಕಪ್. ಒಂದ್ ಕೆಲವ್ರಿಗೆ ಇರುತ್ತೆ. ಈಗ ರೀಸೆಂಟ್ಲಿ ಶಿ ಹ್ಯಾವ್ ಒಂದ್ ಬಾಲಿವುಡ್ ಆಕ್ಟ್ರೆಸ್ ಶೇರ್ ಮಾಡ್ಕೊಂಡಿದ್ದಾರೆ. ಶಿಲ್ ಫ್ರೀಲಿ ವಾಕ್ ಅರೌಂಡ್ ಬಿಕಾಸ್ ಆನ್ ಸ್ಕ್ರೀನ್ ಶಿ ಇಸ್ ಡಿಫ್ರೆಂಟ್, ಆಫ್ ಸ್ಕ್ರೀನ್ ಶಿ ಇಸ್ ಡಿಫ್ರೆಂಟ್ ಅಂತ ಹೇಳಿ ಶಿಲ್ ವಾಕ್ ಅರೌಂಡ್ ಆರಾಮ್ಸೆ ಅಂತ ಹೇಳಿ ಸೀತಾರಾಮ್ ಮೂವಿಲ್ ಮಾಡಿದ್ರಲ್ಲ ಹೀರೋಯಿನ್ ಅವ್ರು ಹೇಳ್ಕೊಂಡಿದ್ದು. ಸೊ ಅದು ಇಲ್ಲ ಅಂದ್ರೂ ಕಂಡಿಡಿತಾರೆ, ಬರ್ತಾರೆ. ಬಟ್ ಸರ್ ನಮ್ಗೆ ಅದೇ ಅಲ್ವಾ ಸರ್, 4 ಜನ ಕಂಡಿಡಿತಾ ಇದ್ರೆ ನಾವಿನ್ನೂ ಉಸಿರಾಡ್ತಾ ಇದೀವಿ ಇಂಡಸ್ಟ್ರಿಲಿ ಅಂತ ಖುಷಿ. ಈಗ ನೀವು ನಾಟಕ ರಂಗದಲ್ಲಿ ಇದ್ದಿಲ್ಲ, ಈ ಸಂಗೀತವನ್ನ ಪ್ರಾಕ್ಟೀಸ್ ಮಾಡೋದೇನ ಮಾಡಿದ್ರ? ಇಲ್ಲ ಸರ್, ಅದು ಸಿಗ್ಲೇ ಇಲ್ಲ. ಸ್ಟಾರ್ಟಿಂಗ್ ಓದೆ. ಡೈಲಾಗ್ ಡೆಲಿವರಿಗೆ ಒಂದು ಧ್ವನಿ ಬೇಕು, ಇದಂತದೆಲ್ಲ ನಿಮ್ಗೆ ಅನ್ಸಿದ್ಯಾ? ಡೂ ಐ ಲ್ಯಾಕ್ ಆಫ್ ಇಟ್ ಅಂತ? ನೋ, ಬಟ್ ಏನೋ ನಂದು ಎಲ್ಲ ಡಬ್ಬಿಂಗ್ ಮಾಡಿಸ್ಬಿಡ್ತಾರೆ ಸರ್. ಒಂದ್ ಸಿನಿಮಾನು ನಾನು ವಾಯ್ಸ್ ಕೊಟ್ಟಿಲ್ಲ. ಪ್ರಾಮಿಸ್. ಒಂದು ಅಷ್ಟು ಸಿನಿಮಾ ಮಾಡಿದೀನಿ. ಇವನ್ ತೆಲುಗು ತಮಿಳ್ ಬಿಡಿ ಪಾಪ. ನೆಗೆಟಿವ್ ಅಂತಿದ್ದೀರಾ, ಪಾಸಿಟಿವ್ ಅಂತಿದ್ದೀರಾ? ಒಂದ್ ಕಡೆ ಖುಷಿ, ಯಾಕಂದ್ರೆ ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ ಸರ್. ಆಕ್ಟಿಂಗ್ ಮಾಡ್ಬಿಡ್ಬೋದು, ಡಬ್ಬಿಂಗ್ ಮಾಡೋದ್ ಕಷ್ಟ. ಡಬಲ್ ಪೇಮೆಂಟ್ ಅಂತೂ ಕೊಡಲ್ಲ ಅವರು. ಅದಕ್ಕೆ ಯಾರ ಕೈಲಾದ್ರೂ ಮಾಡಿಸ್ಕೊಳ್ಳಿ. ಬ್ಯಾಂಗ್ಳೂರಿನೂ ಯಾರೋ ವಾಯ್ಸ್ ಕೊಟ್ಟಿದ್ದಾರೆ. ನಾನು ನಾಳೆ ಕುತ್ಕೊಂಡು ನಾನು ಸಿನಿಮಾ ನೋಡ್ಬೇಕಾದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ನಾನು ರೀಸೆಂಟ್ ಆಗಿ ಒಂದು ಹುಡುಗನ ಮೀಟ್ ಮಾಡಿದೆ, ಒಂದು ದೊಡ್ಡ ಹೀರೋಯಿನ್ಗೆ ವಾಯ್ಸ್ ಹೆಣ್ಮಕ್ಳು ವಾಯ್ಸ್ ಕೊಟ್ಟಿದ್ದಾನೆ. ನಾನು ಶಾಕ್ ಆಗ್ಬಿಟ್ಟೆ. ಈಗ ಏನಪ್ಪ ನೀನು ಸಮಂತಾಗೆಲ್ಲ ವಾಯ್ಸ್ ಕೊಟ್ಟಿರೋ ವಾಯ್ಸ್ ಒಂದು, ಅದು ಎಲ್ಲಿ ನಮ್ಮ ಬೆಂಗಳೂರು ಹುಡುಗ. ಸೀರಿಯಸ್ಲಿ ಅಂದ್ರೆ
ಹೆಣ್ಮಕ್ಳಿಗೆ ವಾಯ್ಸ್ ಕೊಡೋದೇ ಕಷ್ಟ. ಅದು ಗಂಡ್ಮಕ್ಳು ಹೆಣ್ಮಕ್ಳು ನೀನು ಕೊಡೋದು ಹೆಣ್ಮಕ್ಳಿಗೆ ವಾಯ್ಸ್ ಕೊಟ್ಟಿದ್ಯಾ. ಆಮೇಲೆ ಸೂಪರ್ ಸೂಪರ್. ಯಾರು ಕಾಂತಾರದಲ್ಲಿರೋ ಹೀರೋಯಿನ್ಗೂ ಅವನೇ ಕೊಟ್ಟಿದ್ದಾನೆ. ಹಂಗೆ ಸರ್ ಒಂದ್ ಮಟ್ಟಕ್ಕೆ ಬಂದಾಗ ಒಬ್ರನ್ನ ಇದ್ ಮಾಡ್ಬಿಡ್ತಾರೆ, ಹೈರ್ ಮಾಡ್ಬಿಡ್ತಾರೆ ಡಬ್ಬಿಂಗ್ಗೆ ಅಂತ. ಸೊ ಅವರೇ ಕೊಟ್ಕೊಂಡು ಹೋಗ್ತಾರೆ ಫಾರ್ ಎವರ್. ಸೊ ಯು ಆರ್ ಸೆಟ್ ಅಂಡ್ ರೆಡಿ ಫಾರ್ ಎವರ್. ನಾನ್ ಕೊಡ್ತೀನಿ ಅಂದ್ರೆ ನಮ್ ಡೈರೆಕ್ಟರ್ಸ್ ಇಂಟ್ರೆಸ್ಟ್ ಬೇಡ ಮ್ಯಾಮ್ ನಮ್ಗೆ ಈ ವಾಯ್ಸ್ ಬೇಕು, ಈ ವಾಯ್ಸ್ ಬೇಕು, ನಾನು ಆಕ್ಟಿಂಗ್ ಮ್ಯಾಚ್ ಮಾಡಿಸ್ಕೊಳ್ಳಿ ಅಂತ. ವೆರಿ ನೈಸ್.